ಹಾಯ್ ಸ್ನೇಹಿತರೆ, ನಾವಿವತ್ತು ನಮ್ಮ ವೈಫ್ ಮುಂಚೆಯಿಂದ ಹೇಳ್ತಾಯಿದ್ಲು ವಿಪುರಮ್ಗೆ ಹೋಗ್ಬೇಕು ಅಂತ. ಕೊನೆಗೆ ನಾನು ನಿರ್ಧಾರ ಮಾಡಿದೆ. ಮೇಡೇ ಹಾಲಿಡೇ ಇತ್ತಲ್ವ, ಆಫೀಸ್ ರಜೆ ಇತ್ತು. ಹಾಗಾಗಿ ನಾನು ನಮ್ಮ ವೈಫ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಮಗ ಭಾಳ ತೊಂದರೆ ಕೊಡ್ತಾನೆ. ಹಾಗಾಗಿ ನಾವು ನಮ್ಮ ಅತ್ತೆ ಮನೆಗೆ ಬಿಟ್ಟು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಹೋಗ್ತಾ ಫುಲ್ ಬಿಸಿಲಿತ್ತು. ಹಾಗೆ ಎಳ್ನೀರು ಅಂಗಡಿ ಕಾಣ್ತು, ಕುಡಿದೆ. ಪೈಪ್ ಆಗಲಿ, ಯಾಕೆಂದ್ರೆ ಸ್ಟ್ರಾಪ್ ಫುಲ್ ಗಲೀಜಿರುತ್ತೆ. ಹಂಗೆ ಕುಡಿದೆ. ಆಮೇಲೆ ನಾವು ಅಲ್ಲೇ ಮುಂದೆ ಬಂದ್ವಿ, ಟೆಂಪಲ್ಲಿಗೆ ಹೋದ್ವಿ. ಆಮೇಲೆ ಅಲ್ಲಿ ವಿಪುರಮ್ ಸಿಕ್ತು ಅಡ್ಡ. ಬರೀ ಸ್ನ್ಯಾಕ್ಸ್, ಎಲ್ಲಿ ನೋಡಿದ್ರು ಸ್ನ್ಯಾಕ್ಸು, ಪಿತಿ ಜನ. ಹೋದ ತಕ್ಷಣ ಲೆಫ್ಟ್ ಸೈಡ್ ಒಂದು ಸಿಕ್ತು ಪಾವ್ ಬಜ್ಜಿ. ನೋಡಿದ್ವಿ, ಚೆನ್ನಾಗಿ ಬಟ್ರೆಲ್ಲ ಹಾಕಿ ಕೊಟ್ಟಿದ್ದ. ಬಟ್ ಕಾಸ್ಟ್ ಡಬಲ್ ಇತ್ತು. ಎಲ್ಲಿ ಬರೀ 40 ರೂಪಾಯಿ ಇರ್ತಾರೆ, 80 ರೂಪಾಯಿ ಕಾಸ್ಟು. ಕೇಳಿದೆ, ಯಾಕಪ್ಪ ಇಷ್ಟು ಕಾಸ್ಟು ಅಂತ ಕೇಳಿದೆ ಅವನಿಗೆ. ಅವನು ಸಾರ್ 3 ಲಕ್ಷ ರೆಂಟ್ ಕಟ್ಬೇಕು ಅಂತ ಹೇಳ್ತಾಯಿದ್ದ. ಬಿಡಿ, ಅದು ಅವ್ನು ಪರ್ಸ್ನಲ್ಲು. ನೋಡಿದ್ವಿ, ಟೇಸ್ಟ್ ಚೆನ್ನಾಗಿತ್ತು. 1-2-3 ಪೀಸ್ ಜಾಸ್ತಿನೇ ತಿಂದೆ. ಒಂದೇ ತಗೊಂಡ್ವಿ, ಯಾಕಂದರೆ ಎಲ್ಲ ಟೇಸ್ಟ್ ಮಾಡೋಣ ಅಂತ ಹೋಗಿದ್ವಿ. ಒಂದೇ ಒಂದು ತಗೊಂಡೆ, ಚೆನ್ನಾಗಿತ್ತು. ಆಮೇಲೆ ಹಂಗೆ ಅದು ಮುಗಿಸ್ಕೊಂಡು ನಮ್ಮ ವೈಫು ನಾವಿಬ್ಬರು ತಿನ್ಕೊಂಡು ಹಂಗೆ ಮುಂದೆ ಹೋದ್ವಿ. ಅಲ್ಲಿ ನಮ್ಮ ವೈಫಿಗೆ ಗೋಬಿ ಅಂದರೆ ಭಾಳ ಇಷ್ಟ ಅಲ್ಲ, ಗೋಬಿನೂ ಒಂದು ಟೇಸ್ಟ್ ನೋಡೇ ಬಿಡೋಣ ಅಲ್ಲಿ ಅಂತ ತಗೊಂಡ್ವಿ. ಅದು ಮಾಡ್ದೆ ಹಂಗೆ. ಅದು ಅಜಿನೋಮೋಟೊ ಏನೂ ಹಾಕಲ್ಲ ಇವಾಗ, ಅದೇನು ಅಂಥ ಟೇಸ್ಟ್ ಬರ್ತಾ ಇರಲಿಲ್ಲ. ಅಷ್ಟು ಫುಲ್ ಚೆನ್ನಾಗೇನು ಅವನು ಫ್ರೈ ಮಾಡಿರಲಿಲ್ಲ, ನಾರ್ಮಲಾಗಿತ್ತು. ಅದನ್ನು ಸ್ವಲ್ಪ ತಿಂದೆ. ಮತ್ತು ಬೇರೆ ಇನ್ನೂ ಟೇಸ್ಟ್ ನೋಡೋಣ ಅಂತ ಸ್ವಲ್ಪ ತಿಂದು ನಮ್ಮ ವೈಫ್ಗೆ, ಅವ್ರಿಗೆ ಲೇಡೀಸಿಗೆ ತುಂಬ ಇಷ್ಟ ಇಲ್ಲ ಗೋಬಿ ಅಂತೆ, ಅವರಿಗೆ ಕೊಟ್ಟು ನಾನು ಸ್ವಲ್ಪ ತಿಂದೆ. ಅದು ಮುಗಿದಿದ್ದಂಗೆ ಮತ್ತೆ ಹಂಗೆ ಅದು ಮುಗಿಸ್ಕೊಂಬಿಟ್ಟು ಹಂಗೆ ಮುಂದೆ ಹೋದ್ವಿ. ಅಲ್ಲಿ ಕೋವಾ ಹೋಳಿಗೆ ಅಂತ ಏನೋ ಬೋರ್ಡ್ ಹಾಕಿತ್ತು. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ, ಕೋವಾ ಹೋಳಿಗೆ ತುಂಬ ಟೇಸ್ಟ್ ಇರುತ್ತೆ ಅಂತ. ತಿಂದ್ವಿ, ಸಖತ್ ಟೇಸ್ಟ್ ಇತ್ತು. ಕೋವಾ ಟೇಸ್ಟ್ ಅದೇ ಹೋಳಿಗೆ ಕೋವಾ ಹಾಕಿರ್ತಾನೆ, ಆ ಟೇಸ್ಟ್ ಬರುತ್ತೆ. ಚೆನ್ನಾಗಿತ್ತು, ತಿನ್ಬೋದು, ಅಂದರೆ ಟೇಸ್ಟ್ ನೋಡ್ಬೋದು. ಇಬ್ಬರು ಇದ್ದಿದ್ದರಿಂದ ಏನಂತ ಏನು ಹೆವಿ ಅನಿಸಲಿಲ್ಲ. ಸ್ವಲ್ಪ ತಿಂದ್ವಿ, ತುಂಬ ಚೆನ್ನಾಗಿದೆ. ಬಿಸಿ ಅಲ್ಲೇ ಮಾಡ್ಕೊಡ್ತಾನೆ ಎದುರಿಗೇನೆ, ಸಖತ್ ಟೇಸ್ಟ್ ಇತ್ತು. ನಾವು ಇಬ್ಬರೇ ಬಂದಿದ್ವಿ, ಬಟ್ ಎಲ್ಲ ಟೇಸ್ಟ್ ನೋಡೋಕ್ಕಾಗಲಿಲ್ಲ. ಅದೇ ಒಂದು 4-5 ಜನ ಬಂದರೆ ಎಲ್ಲ ಐಟಮ್ನು ಟೇಸ್ಟ್ ನೋಡಿ ಹೊಟ್ಟೆ ತುಂಬ್ಕೊಂಡು ಹೋಗ್ಬೋದು, ಆ ಥರ ಇದೆ. ಅದಕ್ಕೆ ಎಲ್ಲರೂ ವಿಪುರಮ್ ಯಾಕೆ ಹೇಳ್ತಾರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ನಾನು ಹೋದ್ಮೇಲೆ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನಾವಿಬ್ಬರೇ ಹೋಗೋದಕ್ಕೆ ಒಂದು 4-5 ಐಟಮ್ ಮಾತ್ರ ಟೇಸ್ಟ್ ನೋಡೋಕ್ಕಾಯ್ತು. ಮತ್ತು ಕೋವಾ ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಕೋವಾ ಹೋಳಿಗೆ ಮುಗಿಸ್ಕೊಂಡು ಹಂಗೆ ಮುಂದೆ ಹೋದ್ವಿ. ಅವರೇ ಬೇಳೆ ದೋಸೆ ತುಂಬ ಟೇಸ್ಟ್ ಇತ್ತು. ಆಮೇಲೆ ಅಲ್ಲಿ ಬಿಸಿ ಇತ್ತಲ್ವ, ಅದಕ್ಕೆ ಅವರೇ ಬೇಳೆ ಹಾಕಿ ಬಟರ್ ಹಾಕಿ ಕೊಡ್ತಾನೆ. ಬಿಸಿ ಇರುತ್ತೆ. ಹಂಗೆ ಬೆಣ್ಣೆ ಸಖತ್ ಟೇಸ್ಟ್ ಇತ್ತು. ಅದ್ರ ಜೊತೆಗೆ ಅವನು ಸಿಹಿ ಚಟ್ನಿ ಮತ್ತು ಗ್ರೀನ್ ಚಟ್ನಿ 2 ಕೊಡ್ತಾನೆ. ಕೆಂಪು ಚಟ್ನಿ, ಗ್ರೀನ್ ಚಟ್ನಿ. ಕೆಂಪು ಚಟ್ನಿ ಸ್ವಲ್ಪ ಸ್ವೀಟ್ ಇರುತ್ತೆ, ಗ್ರೀನ್ ಚಟ್ನಿ ಸ್ವಲ್ಪ ಖಾರ ಇರುತ್ತೆ. ಆಮೇಲೆ ಅಲ್ಲಿ ಒಳಗಡೆ ಇದೆ ಸಿಟ್ಟಿಂಗು, ಅಲ್ಲಿ ಕೂತ್ಕೊಂಡು ತಿನ್ಬೋದು. ಬಟ್ ಆದರೆ ನಾವು ಹೋಗಲಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಆ ಬಿಸಿಗೆ ಒಳಗಡೆ ಫುಲ್ ನೀರು ಹಿಡಿಯುತ್ತೆ ಅಂತ ನಾವು ಅಲ್ಲೇ ಹೊರಗಡೆ ಸ್ಟ್ರೀಟಲ್ಲೇ ನಿಂತ್ಕೊಂಡು ತಿಂತಾಯಿದ್ವಿ. ಎಲ್ಲ ಆಲ್ಮೋಸ್ಟ್ ಐಟಮ್ ಸ್ಟ್ರೀಟಲ್ಲೇ ನಾವು ನಿಂತ್ಕೊಂಡು ತಿಂತಾಯಿದ್ವಿ. ಬಟ್ ಸಖತ್ ಟೇಸ್ಟ್ ಇದೆ. ಪೈಸಾ ವಸೂಲು ಅಂತ ಹೇಳ್ಬೋದು ಅವರೇ ಬೆಳೆದು. ಅದಾದಮೇಲೆ ಮತ್ತು ಹೊಟ್ಟೆ ಎಲ್ಲ ತುಂಬಿತ್ತಲ್ವ, ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಅಂತ ಲೆಮನ್ ಜ್ಯೂಸ್ ಆರ್ಡ್ರ್ ಮಾಡಿದೆ. ಲೆಮನ್ ಜ್ಯೂಸ್ ಕೊಟ್ಟರು, ಕುಡಿದೆ. ಸಖತ್ ಟೇಸ್ಟ್ ಇತ್ತು. ಒಳ್ಳೆ ಟೈಮ್ ಪಾಸ್ ಆಯಿತು. 1.5 ಅವರ್ ಆಲ್ಮೋಸ್ಟ್ ನಾವು ಎಲ್ಲ ರೌಂಡ್ ಮಾಡಿ ಎಲ್ಲ ನೋಡಿಕೊಂಡು ಯಾವುದಾದ್ರು ಟೇಸ್ಟ್ ಇದೆ ನೋಡ್ಕೊಂಬರೋಷ್ಟು 1.5 ಅವರ್ ಆಯಿತು. ಆಮೇಲೆ ಕೊನೆ ಜ್ಯೂಸ್ ಕುಡ್ಕೊಂಬರ್ತಾ ನಮ್ಮ ವೈಫ್ ಐಸ್ ಅಂದರು. ಮತ್ತೇನು ಮಾಡೋದು, ಹೆಣ್ಮಕ್ಳು ಕೇಳಿದ ಮೇಲೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೇನೋ ರೋಲ್ ಐಸ್ ಅಂತೆ, ಸ್ಟ್ರಾಬೆರಿ ಐಸ್, ರೋಲ್ ಐಸ್ ತುಂಬ ಚೆನ್ನಾಗಿತ್ತು. ಅದು ಅಲ್ಲೇ ಅವನೇನೋ ಸ್ಟೀಲ್ ಪ್ಲೇಟ್ ಮೇಲೆ, ಫ್ರೀಝರ್ ಅದು ಆ್ಯಕ್ಚುಲಿ, ಅದ್ರ ಮೇಲೆ ಹಾಕ್ಬಿಟ್ಟು ಈ ಥರ ಮಾಡಿಬಿಟ್ಟು ಅವನು ರೋಲ್ ಮಾಡ್ತಾನೆ. ಸ್ಟ್ರಾಬೆರಿ ಫ್ಲೇವರ್ ನಾವು ಆರ್ಡ್ರ್ ಮಾಡಿದ್ದು. ಬಟ್ ಕಾಸ್ಟ್ ಎಫೆಕ್ಟಿವ್ ಆಗಿತ್ತು. ಚೆನ್ನಾಗಿದೆ ರೋಲ್ ಐಸ್. 4 ಜನ ಆರಾಮಾಗಿ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.